ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಬಿಸಿ ಬಿಸಿಯಾದ ಮತ್ತು ಹೆಲ್ದಿ ಆಗಿರುವಂತಹ ಮೆಂತ್ಯ ಸೊಪ್ಪಿನ ಗ್ರೇವಿನ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ ಬನ್ನಿ, ನೋಡ್ತಾ ಹೋಗಿ. ಹಾಗೆ ಸಬ್ಸ್ಕ್ರೈಬ್ ಯಾರೆಲ್ಲ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ನಾನು ಹಾಕುವಂಥ ಎಲ್ಲ ವೀಡಿಯೋಸ್ಗಳನ್ನು ನೋಡ್ತಾ ಹೋಗಿ ಅಂತ ಹೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಬನ್ನಿ ಫ್ರೆಂಡ್ಸ್, ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಈ ಮೆಂತ್ಯ ಸೊಪ್ಪಿನ ಗ್ರೇವಿಯಲ್ಲಿ ಅಂತ ಹೇಳಿಬಿಟ್ಟು ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಬನ್ನಿ ನೋಡಿ ಫ್ರೆಂಡ್ಸ್, ನಾನು ಒಂದು ಕುಕ್ಕರಲ್ಲಿ ಅಂದರೆ ಹಾಗೆ ಕುಕ್ಕರ್ ಮುಚ್ಚಳ ಹಾಕ್ದೇ ಹಾಗೆ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಸೊಪ್ಪನ್ನು ನೀಟಾಗಿ ತೊಳೆದುಬಿಟ್ಟು ಬಿಡಿಸ್ಬಿಟ್ಟು ಅದನ್ನು ನಾನು ಈ ಥರ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಬೇಯಿಸಿ ಒಂದು ಕುಕ್ಕರಲ್ಲಿ ಇಟ್ಟಿದ್ದೀನಿ ಅದನ್ನು. ನೆಕ್ಸ್ಟ್ ಇನ್ನೊಂದು ಕುಕ್ಕರಲ್ಲಿ ನಾನು ಬೇಳೆನ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಬೇಳೆನ ಬೇಯಿಸ್ಕೊಂಡಿದ್ದೀನಿ. ಬಿಸಿ ಬಿಸಿ ಇರೋದ್ರಲ್ಲೇ ಕೈ ಹಾಕಿಬಿಟ್ಟೆ ನಾನು. ನೋಡಿ, ಸ್ಪೂನಿಂದ ತೋರಿಸ್ತಿದ್ದೀನಿ. ಈ ಥರ ಬೆಂದಿದೆ. ಈ ಥರ ಬೆಂದಿರಬೇಕು ಅದು ಬೇಳೆಗಳೆಲ್ಲ. ತುಂಬ ಚೆನ್ನಾಗಿ ಬೆಂದಿದೆ. ನೋಡಿ, ಈ ಥರ ಬೆಂದಿದ್ರೆ ಸಾಂಬಾರು ಟೇಸ್ಟ್ ಅಂದರೆ ಟೇಸ್ಟ್ ಬಂದಿರುತ್ತೆ. ಇಲ್ಲ ಅರ್ಧಂಬರ್ಧ ಬೆಂದಿದ್ರೆ ಅದು ಅಷ್ಟೊಂದು ರುಚಿಯಾಗಿರಲ್ಲ. ಸೊಪ್ಪುಗಳ ಜೊತೆ ಬೇಳೆ ನೀಟಾಗಿ ಮಿಕ್ಸ್ ಆಗಬೇಕಂದ್ರೆ ಈ ಥರ ಬೆಂದಿರಬೇಕು. ನಂತರ ನೋಡಿ, ನಾನು ಸ್ವಲ್ಪ ಬೆಳ್ಳುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಚಿಕ್ಕದಾಗಿ. ನಂತರ ನೋಡಿ, ಒಂದೇ ಒಂದು ಆಲೂಗಡ್ಡೆನ ತೊಗೊಂಡಿದ್ದೀನಿ, 2 ಟೊಮಾಟೋನ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಮತ್ತು ಚಿಕ್ಕದಾಗಿರೋ 3-4 ಈರುಳ್ಳಿನ ಹೆಚ್ಕೊಂಡಿದ್ದೀನಿ. ನೋಡಿ, ಈಗ ನಾನು ಒಗ್ಗರಣೆಗೆ ಇಟ್ಕೊತೀನಿ. ಎಲ್ಲದೂ ರೆಡಿಯಾಗಿದೆ. ಈಗ ಇದನ್ನು ಒಗ್ಗರಣೆ ಮಾಡೋದಷ್ಟೇ ಬಾಕಿ ಇರೋದು. ಬನ್ನಿ ಒಗ್ಗರಣೆ ಮಾಡೋಣ. ಈಗ ನೋಡಿ, ಗ್ಯಾಸ್ ಮೇಲೆ ನಾನು ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಬಿಡ್ತಾ ಇದ್ದೀನಿ. ನಮಗೆ ಎಷ್ಟು ಬೇಕು ಅಷ್ಟು ಎಣ್ಣೆನ ಬಿಡಬೇಕು. ಈ ಥರ ಗ್ರೇವಿ ಇದ್ದಾಗ ಸ್ವಲ್ಪ ಎಣ್ಣೆ ಅಂದರೆ ಒಂದು ನಾವು ಸೌಟು ಇರುತ್ತಲ್ವ, ಸಾಂಬಾರು ಸೌಟು, ಅದರಲ್ಲಿ ಒಂದು ಸೌಟಷ್ಟು ಹಾಕಿದರೆ ಸಾಕು. ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಪಲ್ಯಕ್ಕೆ ಹಾಕ್ತೀವಲ್ವ ಅಷ್ಟು ಎಣ್ಣೆ ಹಾಕಿದರೆ ಸಾಕು. ನಂತರ ನೋಡಿ, ಜೀರಿಗೆ ತೊಗೊಂಡಿದ್ದೀನಿ ಮತ್ತು ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಎರಡನ್ನೂ ಹಾಕ್ತಾಯಿದ್ದೀನಿ ಒಂದೇ ಸಲ. ಜೀರಿಗೆ ಮತ್ತು ಕರಿಬೇವು ಎರಡೂ ಚಿಟಪಟ ಅಂದ ತಕ್ಷಣ ನಾನು ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಇವೆಲ್ಲ ಹಾಕಿದ ನಂತರ ಫ್ಲೇವರ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನಂತರ ನೋಡಿ, ನಾನು ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ, ಒಂದು 5 ಮಿನಿಟ್ಸ್ ಆದರೂ ಫ್ರೈ ಮಾಡಿ. ಯಾಕಂದರೆ ಅದು ಫುಲ್ ಮೆತ್ತಗಾಗಬೇಕು, ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಆವಾಗ ಅದು ಎಲ್ಲ ಬೆಂದಿರುತ್ತೆ ಅಲ್ವಾ, ಸ್ಮೆಲ್ಲೆಲ್ಲ ಹೋಗಬೇಕು. ಹಸಿ ಹಸಿ ಸ್ಮೆಲ್ ಹೋಗೋವರೆಗೂ ಅದನ್ನು ನಾವು ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ. ನಂತರ ನಾನು ಇದಕ್ಕೆ ನೋಡಿ ಆಲೂಗಡ್ಡೆನ ಹಾಕ್ತಾಯಿದ್ದೀನಿ. ಯಾಕಂದರೆ ಎಣ್ಣೆ ಇದೆ ಅಲ್ವಾ, ಇನ್ನು ಎಣ್ಣೆ ಒಳಗೆ ಆಲೂಗಡ್ಡೆ ಬೆಂದರೆ ಬೇಗ ಬೆಂದುತ್ತೆ ಅಂತ ಹೇಳಿಬಿಟ್ಟು ನಾನು ಆಲೂಗಡ್ಡೆನ ಹಾಕ್ತಾಯಿದ್ದೀನಿ. ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಬೇಳೆಗಳ ಜೊತೆನೇ ಹಾಕ್ಬೋದಾಗಿತ್ತು, ಆದರೆ ಅದೆಲ್ಲ ಫುಲ್ ಬೆಂದುಬಿಟ್ಟು ಅದರಲ್ಲೇ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ನಾನು ಎಕ್ಸ್ಟ್ರಾನ ಕಟ್ ಮಾಡಿಕೊಂಡು ಅದಕ್ಕೆ ನಾನು ಎಣ್ಣೆ ಜೊತೆ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಕೂಡ ಒಂದು 5 ನಿಮಿಷ ನೀಟಾಗಿ ಬೇಯಿಸಿದ ನಂತರ ನಾನು ಅದಕ್ಕೆ ಟೊಮಾಟೊ ಹಾಕ್ತಾಯಿದ್ದೀನಿ. ಟೊಮಾಟೊ ಕೂಡ ನೀಟಾಗಿ ಬೇಯಬೇಕು. ಎಲ್ಲೂ ಕೂಡ ಹಾಗೆ ತುಂಡಿರಬಾರ್ದು, ಫುಲ್ ಮೆತ್ತಗಾಗೋ ಹಾಗೆ ಬೇಯಿಸಬೇಕಾಗುತ್ತೆ ಅದನ್ನು ಕೂಡ. ಟೊಮಾಟೊ ಬೇಯಬೇಕು ಅಂತ ಅಂದರೆ ನಾವು ಒಂದು ತಟ್ಟೆನ ಮುಚ್ಚಿಡಬೇಕಾಗುತ್ತೆ, ಆಗ ಬೇಗ ಬೇಯುತ್ತೆ ಅದು. ನೀಟಾಗಿ ನಾನು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ತಟ್ಟೆನ ಮುಚ್ಚಿಡ್ತೀನಿ ಇದಕ್ಕೆ. ನೋಡಿ ಫ್ರೆಂಡ್ಸ್, ಈಗ ಇದು ಬೆಂದಿದೆ, ತುಂಬಾ ಬೆಂದಿದೆ, ಮೆತ್ತಗಾಗಿದೆ. ಟೊಮಾಟೊ ಎಲ್ಲ ಕೂಡ ಮೆತ್ತಗಾಗಿದೆ. ನೋಡಿ, ಆಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನಾವು ಎಷ್ಟು ಮಾಡ್ತೀವಿ ಅದರ ಅಳತೆ ಪ್ರಮಾಣದಲ್ಲಿ ನಾವು ಉಪ್ಪನ್ನು ಹಾಕ್ಕೋಬೇಕಾಗುತ್ತೆ. ನಂತರ ಚಿಟಿಕೆಯಷ್ಟು ಅರಿಶಿಣ ಹಾಕ್ತಾಯಿದ್ದೀನಿ. ನಂತರ ನೋಡಿ, ಖಾರದ ಪೌಡ್ರ್ ಹಾಕ್ತಾಯಿದ್ದೀನಿ. ಮೆಣಸಿನ ಪೌಡ್ರು 2 ಸ್ಪೂನ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಖಾರ ಇರೋದ್ರಿಂದ ನಾನು 2 ಸ್ಪೂನ್ ಹಾಕ್ತಾಯಿರೋದು. ನಂತರ ನೋಡಿ, 2 ಸ್ಪೂನ್ ನಾನು ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ. ಇದಕ್ಕೆ ಯಾವುದೇ ಸಾಂಬಾರು ಪೌಡ್ರನ್ನ ನಾನು ಯೂಸ್ ಮಾಡ್ತಾಯಿಲ್ಲ. ಇದೆಲ್ಲವನ್ನು ಹಾಕಿಬಿಟ್ಟು ನಾವು ನೀಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಆಲೂಗಡ್ಡೆ ತುಂಬಾ ಬೆಂದಿದೆ.
ಜಾಸ್ತಿ ಪ್ರೆಸ್ ಮಾಡಿ ನಾವು ಇದನ್ನು ಮಿಕ್ಸ್ ಮಾಡಬಾರ್ದು. ಈಗ ನಾನು ಹೇಗೆ ಮಿಕ್ಸ್ ಮಾಡ್ತಿದ್ದೀನಲ್ವ ಹಾಗೇ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ಆಲೂಗಡ್ಡೆ ಎಲ್ಲ ಹೊಡೆದು ಹೋಗುತ್ತೆ. ನೋಡಿ ಫ್ರೆಂಡ್ಸ್, ಇದು ಈಗ ರೆಡಿ ಇದೆ. ನೋಡಿ ರೆಡಿ ಇದೆ. ಎಲ್ಲದೂ ಕೂಡ ನೀಟಾಗಿ ಮಿಕ್ಸ್ ಆಗಿದೆ. ಮತ್ತು ಖಾರದ ಪೌಡ್ರ್ ಆಗಿರ್ಬೋದು, ಧನಿಯಾ ಪೌಡ್ರ್ ಆಗಿರ್ಬೋದು, ಎಲ್ಲ ಸ್ಮೆಲ್ ಕೂಡ ನೀಟಾಗಿ ಮಿಕ್ಸ್ ಆಗಿ ಅದರ ಜೊತೆಗೆ ಬೆರೆತು ಹೋಗಿದೆ. ನಂತರ ನೋಡಿ ನಾನು ಎಲ್ಲ ಸೊಪ್ಪು ಮತ್ತು ಬೇಳೆ ಇತ್ತಲ್ವ ಅದು ಎರಡನ್ನೂ ಮಿಕ್ಸ್ ಮಾಡಿ ನಾನು ಸ್ಮ್ಯಾಶ್ ಮಾಡಿದೆ. ಸ್ಮ್ಯಾಶ್ ಮಾಡಿ ಇದಕ್ಕೆ ನಾನು ಬೆರೆಸ್ತಾ ಇದ್ದೀನಿ. ನೋಡಿ ಇದಕ್ಕೆ ನೀಟಾಗಿ ಬೆರೆಸಬೇಕಾಗುತ್ತೆ. ನಾವು ಬೆರೆಸಿದ ನಂತರ ನಾವು ಮತ್ತೆ ಒಂದು ಸಲ ಟೇಸ್ಟ್ ನೋಡಬೇಕು. ಟೇಸ್ಟ್ ನೋಡಿದ ಮೇಲೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕು. ಹೇಗಿದೆ ಟೇಸ್ಟ್ ಅಂತ ಹೇಳಬೇಕು. ಅಂದರೆ ಇದಕ್ಕೆ ನಾನು ಮೆಂತ್ಯ ಸೊಪ್ಪು ಸ್ವಲ್ಪ ಕಹಿ ಆಗಿರೋದ್ರಿಂದ ನಾನು ಏನು ಹಾಕಿದ್ದೀನಿ ಅಂತ ಅಂದರೆ ಈರುಳ್ಳಿನ ಜಾಸ್ತಿ ಹಾಕಿದ್ದೀನಿ, ಟೊಮಾಟೋನ ಜಾಸ್ತಿ ಬಳಸಿದ್ದೀನಿ. ಆಗ ಅದು ಅಲ್ಲೇ ಈಕ್ವಲ್ ಆಗಿಬಿಡುತ್ತೆ. ಅದರಿಂದ ಕಹಿ ಏನೂ ಇಲ್ಲ, ತುಂಬ ಟೇಸ್ಟಿಯಾಗಿ ಬಂದಿದೆ ಇದು. ನೋಡಿ ತುಂಬ ಅಂದರೆ ತುಂಬ ಘಮ ಘಮ ಅಂತ ಇದೆ ಮನೆ ಎಲ್ಲ ಕೂಡ, ಮತ್ತು ತುಂಬ ಟೇಸ್ಟಿಯಾಗಿ ಕೂಡ ಬಂದಿದೆ. ಇದಕ್ಕೆ ನಾನು ಲಾಸ್ಟಲ್ಲಿ ನೋಡಿ 1 ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ. ತುಪ್ಪ ತಿನ್ನಲಿಲ್ದರೂ ಓಕೆ, ಇಲ್ಲಾಂದರೆ ತುಪ್ಪ ಹಾಕಿದರೆ ಅದು ಒಂಥರ ಟೇಸ್ಟ್ ಬರುತ್ತೆ, ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ಒಂದೇ 1 ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ. ಲಾಸ್ಟಲ್ಲಿ ನೋಡಿ ನಾನು ಹಾಲಿನ ಕೆನೆನ ಒಂದು ಬಾಕ್ಸಲ್ಲಿ ಶೇಖರಣೆ ಮಾಡ್ತಾಯಿರ್ತೀನಿ. ಮೊಸರಾದರೂ ಹಾಕಿ, ಗಟ್ಟಿ ಮೊಸರು ಹಾಕಿ, ಅಥವಾ ಒಂದು ಹಾಲಿನ ಕೆನೆ ಇರುತ್ತಲ್ವ ಆ ಕೆನೆನ ನಾವು 1 ಸ್ಪೂನಷ್ಟು ಹಾಕಿದರೆ ಸಾಕು. ಅದು ಕಲರೇ ಚೇಂಜ್ ಆಗಿಬಿಡುತ್ತೆ ಮತ್ತು ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರೋ ಟೇಸ್ಟ್ ಬರುತ್ತೆ. ನಾವು ಈಗ ಚಿಕನ್ ಗ್ರೇವಿ ಆಗಿರ್ಬೋದು, ಮಟನ್ ಗ್ರೇವಿ ಆಗಿರ್ಬೋದು, ಎಗ್ ಗ್ರೇವಿ ಆಗಿರ್ಬೋದು ಮಾಡಿದಾಗ ನಾವು ಮೊಸರನ್ನ ಹಾಕ್ತೀವಿ ಅಥವಾ ಸ್ವಲ್ಪ ಇದು ಹಾಕ್ತೀವಲ್ವ, ಚೀಸ್ ಆ ಥರ ಹಾಕ್ತೀವಲ್ವ, ಆಗ ಹೇಗೆ ಟೇಸ್ಟ್ ಬರುತ್ತೆ ಹೀಗೆ ನಾವು ಈಗ ಮೆಂತ್ಯ ಸೊಪ್ಪಿನ ಗ್ರೇವಿ ಮಾಡಿದಾಗೂ ಕೂಡ ಸೇಮ್ ಹಾಕಬೇಕು. ಆಗ ಇನ್ನೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಅದರಿಂದ ನಾನು ಈ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಬಳಸ್ಕೊಂಡು ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿದೆ. ಎಲ್ಲ ಆದಮೇಲೆ ಕೊನೆಯಲ್ಲಿ ನಾನು ಕಟ್ ಮಾಡಿ ಇಟ್ಟಿರ್ತಕ್ಕಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಈಗ ಇದು ರೆಡಿಯಾಗಿದೆ. ನೋಡಿ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ. ನೀವು ಒಂದು ಸಲ ಟ್ರೈ ಮಾಡಿ. ನೀವು ಯಾವ ರೀತಿ ಮಾಡ್ತೀರಾ ಅಂತ ಹೇಳಿ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಓಕೆನಾ? ನಾನು ಮಾಡಿರುವಂತಹ ಈ ರೆಸಿಪಿ ಹೇಗಿತ್ತು ಅಂತ ಹೇಳಿ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಬೇಕಾಗುತ್ತೆ. ಪ್ರತಿಯೊಬ್ಬರು ಕೂಡ ಯಾರೆಲ್ಲ ನೋಡ್ತಿದ್ದೀರಾ ಪ್ರತಿಯೊಬ್ಬರು ಸ್ಕಿಪ್ ಮಾಡ್ದೇ ನೋಡಿದರೆ ಈ ಟೇಸ್ಟ್ ಹೇಗೆ ಬಂತು ಅಂತ, ಈ ಥರ ಹೆಂಗೆ ಮಾಡೋದು ಅಂತ ಹೇಳಿಬಿಟ್ಟು ನೀವು ಕೂಡ ತಿಳ್ಕೊಬೋದು. ನೋಡಿ ಫ್ರೆಂಡ್ಸ್, ಈಗ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬಂದಿದೆ. ನಾನಂತರೂ ಟೇಸ್ಟ್ ಮಾಡಿ ನೋಡಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಅನ್ನದ ಜೊತೆ ಆಗಿರ್ಬೋದು, ಮುದ್ದೆ ಜೊತೆ ಆಗಿರ್ಬೋದು, ಚಪಾತಿ ಜೊತೆ ಆಗಿರ್ಬೋದು. ಚಪಾತಿ ಜೊತೆಗೆ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿರ್ತೀವಲ್ವ, ಚಪಾತಿ ಸುಟ್ಟಿರ್ತೀವಲ್ವ, ಆ ಚಪಾತಿ ಜೊತೆಗೆ ಇದು ಮಾಡಿಸಿದ ಜೋಡಿ ಆಗಿರುತ್ತೆ. ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಅದರಿಂದ ಹೇಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್.